ಕಾಂಗ್ರೆಸ್ ಸಿಟಿ ರವಿ ಕೊಟ್ಟಂತ ಕಂಪ್ಲೇಂಟ್ ಎಫ್ಐಆರ್ ಆಗಲ್ಲ, ಇವಾಗೇನೋ ಅನ್ನೋನ್ ಪರ್ಸನ್ ಅಂತೇಳಿ ಸೋಮೋಟೋ ಕೇಸ್ ಮಾಡ್ಕೊಂಡಿದ್ದಾರೆ ಅಂತ ಸರ್. ನಾನು ಅದನ್ನೇ ಹೇಳ್ತಾ ಇರೋದು. ಈಗ ವಿನಯ್ ಕುಲಕರ್ಣಿ ಆಯ್ತಲ್ಲ, ಏನು ಮಾಡಿದ್ರಿ? ಅಲ್ಲೆಲ್ಲ ಗುರಪ್ಪ ನಾಯ್ಡು ಅವ್ರ ಶಾಲೆಯಲ್ಲಿ ಆ ಟೀಚರ್ ಕಂಪ್ಲೇಂಟ್ ಕೊಟ್ಟರಲ್ಲ, ಏನು ಮಾಡಿದ್ರಿ ಸರ್ಕಾರದಲ್ಲಿ? ಭಾಳ ವಿಷಯ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ನಾನು ಈಗ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ರೈತರು ಬೆಳೆದಂಥ ತೊಗರಿ ಬೆಳೆ ಕಲಬುರಗಿಲಿ ಪಾಪ ನೆನ್ನೆ ಹೋಗಿ ಇದು ಜಯದೇವ ಹಾಸ್ಪಿಟ್ಲು ಉದ್ಘಾಟನೆ ಮಾಡಿದ್ದಾರೆ. ಅವ್ರದ್ದು ಏನಿದೆ ಕೊಡುಗೆ? ಕಲಬುರಗಿ ಜಯದೇವ ಹಾಸ್ಪಿಟ್ಲ್ ಓಪನ್ ಮಾಡ್ತಕ್ಕಂಥ ಕೊಡುಗೆ ಏನಿದೆ? ನಾನು ಅದಕ್ಕೆ ಚಾಲನೆ ಕೊಟ್ಟೆ. BJP ಸರ್ಕಾರದಲ್ಲಿ ಸುಮಾರು 180 ಕೋಟಿ ಹಣ ಆಮೇಲೆ ನಂತರ ಮತ್ತೆ 2ನೇ ರೌಂಡ್ ಬಿಡುಗಡೆ ಮಾಡಿದ್ರು. ಜಯದೇವ ಆಸ್ಪತ್ರೆಯಿಂದಲೇ ಡಾಕ್ಟರ್ ಮಂಜುನಾಥ್ ಅವರು 40 ಕೋಟಿ ರೂಪಾಯಿಗಳನ್ನು ಚಂದ ಮಾಡಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಕೆಲಸ ಮಾಡಿದಂಥವ್ರನ್ನ ನೆನಪಿಸ್ಕೊಳ್ತಕ್ಕಂಥ ಕೃತಜ್ಞತೆ ಇಲ್ಲದೆ ಇರತಕ್ಕಂಥ ಇದು ಅನಾಗರಿಕ ಸರ್ಕಾರ ಇದು. ಇವ್ರದ್ದೇನು ಕಾಂಟ್ರಿಬ್ಯೂಷನ್ ಇದೆ ಇಲ್ಲಿ? ಇದಂತೂ ನಿಮ್ಯಾನ್ಸ್ ಮಾಡ್ತಾರಂತ. ಈಗ ಮೈಸೂರಿಗೊಂದು ಕಲಬುರಗಿಗೊಂದು ಇರೋ ಆಸ್ಪತ್ರೆಗಳನ್ನೇ ನೆಟ್ಟಿಗಿಟ್ಕೊಂಡಿಲ್ಲ ಇವ್ರ ಯೋಗ್ಯತೆಗೆ. ಉತ್ತರ ಕರ್ನಾಟಕದಲ್ಲಿ ಪ್ರತಿನಿತ್ಯ ಸಾವು ನೋವುಗಳಾಗ್ತಾ ಇದೆ, ಬಾಣಂತಿಯರದು ಮಕ್ಕಳ ಸಾವು ನೋವುಗಳಾಗ್ತಾ ಇದೆ. ಏನು ಕ್ರಮ ತಗೊಂಡಿದ್ದೀರಿ? ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳಿಲ್ಲ, ಸಿಬ್ಬಂದಿಗಳಿಲ್ಲ, ಕೊರತೆ. ನೀವು ಈ ರಾಜ್ಯ ಕಟ್ಟವರ ಚರ್ಚೆ ಮಾಡೋ ಭಾಳ ವಿಷಯಗಳಿದೆ. ಕಾಂಗ್ರೆಸ್ ಸಿಟಿ ರವಿ ಕೊಟ್ಟಂತ ಕಂಪ್ಲೇಂಟ್ ಎಫ್ಐಆರ್ ಆಗಲ್ಲ, ಇವಾಗೇನೋ ಅನ್ನೋನ್ ಪರ್ಸನ್ ಅಂತೇಳಿ ಸೋಮೋಟೋ ಕೇಸ್ ಮಾಡ್ಕೊಂಡಿದ್ದಾರೆ ಅಂತ ಸರ್. ನಾನು ಅದನ್ನೇ ಹೇಳ್ತಾ ಇರೋದು. ಈಗ ವಿನಯ್ ಕುಲಕರ್ಣಿ ಆಯ್ತಲ್ಲ, ಏನು ಮಾಡಿದ್ರಿ? ಅಲ್ಲೆಲ್ಲ ಗುರಪ್ಪ ನಾಯ್ಡು ಅವ್ರ ಶಾಲೆಯಲ್ಲಿ ಆ ಟೀಚರ್ ಕಂಪ್ಲೇಂಟ್ ಕೊಟ್ಟರಲ್ಲ, ಏನು ಮಾಡಿದ್ರಿ ಸರ್ಕಾರದಲ್ಲಿ? ಭಾಳ ವಿಷಯ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ನಾನು ಈಗ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ರೈತರು ಬೆಳೆದಂಥ ತೊಗರಿ ಬೆಳೆ ಕಲಬುರಗಿಲಿ ಪಾಪ ನೆನ್ನೆ ಹೋಗಿ ಇದು ಜಯದೇವ ಹಾಸ್ಪಿಟ್ಲು ಉದ್ಘಾಟನೆ ಮಾಡಿದ್ದಾರೆ. ಅವ್ರದ್ದು ಏನಿದೆ ಕೊಡುಗೆ? ಕಲಬುರಗಿ ಜಯದೇವ ಹಾಸ್ಪಿಟ್ಲ್ ಓಪನ್ ಮಾಡ್ತಕ್ಕಂಥ ಕೊಡುಗೆ ಏನಿದೆ? ನಾನು ಅದಕ್ಕೆ ಚಾಲನೆ ಕೊಟ್ಟೆ. BJP ಸರ್ಕಾರದಲ್ಲಿ ಸುಮಾರು 180 ಕೋಟಿ ಹಣ ಆಮೇಲೆ ನಂತರ ಮತ್ತೆ 2ನೇ ರೌಂಡ್ ಬಿಡುಗಡೆ ಮಾಡಿದ್ರು. ಜಯದೇವ ಆಸ್ಪತ್ರೆಯಿಂದಲೇ ಡಾಕ್ಟರ್ ಮಂಜುನಾಥ್ ಅವರು 40 ಕೋಟಿ ರೂಪಾಯಿಗಳನ್ನು ಚಂದ ಮಾಡಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಕೆಲಸ ಮಾಡಿದಂಥವ್ರನ್ನ ನೆನಪಿಸ್ಕೊಳ್ತಕ್ಕಂಥ ಕೃತಜ್ಞತೆ ಇಲ್ಲದೆ ಇರತಕ್ಕಂಥ ಇದು ಅನಾಗರಿಕ ಸರ್ಕಾರ ಇದು. ಇವ್ರದ್ದೇನು ಕಾಂಟ್ರಿಬ್ಯೂಷನ್ ಇದೆ ಇಲ್ಲಿ? ಇದಂತೂ ನಿಮ್ಯಾನ್ಸ್ ಮಾಡ್ತಾರಂತ. ಈಗ ಮೈಸೂರಿಗೊಂದು ಕಲಬುರಗಿಗೊಂದು ಇರೋ ಆಸ್ಪತ್ರೆಗಳನ್ನೇ ನೆಟ್ಟಿಗಿಟ್ಕೊಂಡಿಲ್ಲ ಇವ್ರ ಯೋಗ್ಯತೆಗೆ. ಉತ್ತರ ಕರ್ನಾಟಕದಲ್ಲಿ ಪ್ರತಿನಿತ್ಯ ಸಾವು ನೋವುಗಳಾಗ್ತಾ ಇದೆ, ಬಾಣಂತಿಯರದು ಮಕ್ಕಳ ಸಾವು ನೋವುಗಳಾಗ್ತಾ ಇದೆ. ಏನು ಕ್ರಮ ತಗೊಂಡಿದ್ದೀರಿ? ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳಿಲ್ಲ, ಸಿಬ್ಬಂದಿಗಳಿಲ್ಲ, ಕೊರತೆ. ನೀವು ಈ ರಾಜ್ಯ ಕಟ್ಟವರ ಚರ್ಚೆ ಮಾಡೋ ಭಾಳ ವಿಷಯಗಳಿದೆ.